ಸರ್ ನಮ್ಮ ಹೆಸರು ರಾಜ್ಕುಮಾರ್ ಅಂತೇಳಿ. ನಾವು ಆಟೋ ಡಿಪಾರ್ಟ್ಮೆಂಟಿಗೆ ಬಂದು 8 ಇಯರ್ಸ್ ಆಗ್ತಾ ಇದೆ. ತುಂಬ ಜನ ಎಮರ್ಜೆನ್ಸಿಯಲ್ಲಿ ಅರ್ಜೆಂಟಿಗೆ ಬಂದ್ಬಿಟ್ಟು ಐಟಮ್ಗಳು ಬಿಟ್ಟೋಗ್ತಾರೆ, ಇಲ್ಲ ಬೇರೆ ಏನಾದರೂ ಅವ್ರ ಪರ್ಸ್ನಲ್ ಥಿಂಗ್ಸು, ಫೋನು, ಲ್ಯಾಪ್ಟಾಪು ಈ ಥರ ಏನಾದರೂ ಬಿಟ್ಟೋಗಿರ್ತಾರೆ. ನಾವು ಫೋನ್ ಮಾಡಿರ್ತೀವಿ. ಫೋನ್ ಮಾಡಿದಾಗ ಇವತ್ತು ಇಸ್ಕೊಂಡು ಎಮರ್ಜೆನ್ಸಿ ಅಂದರೆ ಬರೋಕ್ಕೆ ಹೇಳ್ತಾರೆ. ಅಂಥ ಟೈಮಲ್ಲಿ ನಾವು ಹೇಳ್ತೀವಿ ಇಷ್ಟು ದೂರ ಇದ್ದೀವಿ, ನಾವು ಬರ್ಬೇಕಾದ್ರೆ ನಮ್ದು ಏನು ಮೀಟ್ರ್ ಇದೆಯೋ ಅದಕ್ಕೆ ಒಬ್ಬಡಿ ಬರ್ತೀವಿ ಅಂತ. ಅದಕ್ಕೆ ಹೋಗ್ತಾರೆ. ಒಬ್ರವ್ರು ಬೇಡ ನಾವೇ ಬಂದು ಕಲೆಕ್ಟ್ ಮಾಡ್ತೀನಿ ಅಂತಾರೆ. ಒಬ್ಬೊಬ್ರು ನಾಳೆ ಆದರೂ ಪರವಾಗಿಲ್ಲ ನಾವು ಇಂಥ ಜಾಗದಲ್ಲಿ ಬಂದು ಸಿಕ್ಕಿ ತೊಗೊಂಡೋಗ್ತೀವಿ ಅಂತ ತೊಗೊಂಡೋಗಿದ್ದಾರೆ. ಥ್ಯಾಂಕ್ಸ್ ಅಲ್ಲಿ ಇದ್ದಾರೆ. ಒಬ್ಬೊಬ್ರು ಅದು ಕೂಡ ಇಲ್ಲಲ್ಲ, ಎಷ್ಟೇ ಏನೇ ಇದ್ರು ಬಂದ್ರ ತಗೊಂಡ್ರ ಅವ್ರ ಪಡೆಗೆ ಅವ್ರು ಹೋಯ್ತಾ ಇರ್ತಾರೆ. ಕಸ್ಟಮರ್ಸ್ಗೆ ಆಗಲಿ ಯಾರಿಗೇ ಆಗಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದ್ರೆ ಅದು ನಿಜ ಎಷ್ಟು ಇಲ್ಲ ಅಂತ ತಿಳ್ಕೊಳೋದು ಬಿಟ್ರೆ ಅದನ್ನ ವೈರಲ್ ಮಾಡಕ್ ನೋಡ್ತಾ ಇದ್ದಾರೆ. ಫಸ್ಟ್ ಅದು ಬ್ಯಾಕ್ ಎಂಡ್ ಏನಾಗಿದೆ, ಏನು, ಯಾಕೆ, ಒಂದು ಸರ್ವರ್ ಇಶ್ಯೂ ಇರ್ಬೋದು, ಇಲ್ಲ ನಮ್ದೇ ಏನೋ ಒಂದು ಪ್ರಾಬ್ಲಮ್ ಆಯ್ತು. ನಾವು ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ 24 hours ಇರುತ್ತೆ, ಬಟ್ ಒಂದು ಟೈಮ್ ಕನೆಕ್ಟ್ ಆಗಲ್ಲ. ಹಂಗಂದ್ಬಿಟ್ಟು ನಾವು ಕಸ್ಟಮರ್ ಕೇರ್ನೇ ಬ್ಯಾಡ್ ಅನ್ನೋಕ್ಕಾಗಲ್ಲ. ಇಲ್ಲ ಪ್ಯಾಸೆಂಜರ್ ಕಡೆಯಿಂದನೂ ಅವರು ಕಾಲ್ ಮಾಡಿರ್ಬೋದು, ಬೈ ಚಾನ್ಸ್ ಅದೇನೋ ಮಿಸ್ಟೇಕ್ ಆಗಿರ್ಬೋದು, ಅದು ಬೇಡ ಅನ್ನೋಕ್ಕಾಗಲ್ಲ. ಫಸ್ಟ್ ತಿಳ್ಕೊಬೇಕು ಫುಲ್ಲು ಎರಡು ಕಡೆಯಿಂದ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದೇ, ಚಾಲಕರಿಗೆ ಎಲ್ರಿಗೂ ಹೇಳೋದು, ಆದಷ್ಟು ಕಸ್ಟಮರ್ ಹತ್ರ ನಮ್ಮ ಮನೆಗಳಲ್ಲಿ ಎಷ್ಟೇ ಕೋಪ ಇರ್ಬೋದು, ನಮ್ಗೆ ಏನೇ ಕಮಿಟ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಗಾಡಿಗೆ ಬಂದಾಗ ಬಿಟ್ಬಿಡಿ. ಫ್ರೀ ಮೈಂಡಾಗಿ ಇರ್ರಿ, ಪ್ಯಾಸೆಂಜರ್ ಜೊತೆ ನಗ್ನಗ್ತಾ ಇರ್ರಿ. ಅವ್ರೇನಾದ್ರು ಮಾತಾಡಿದ್ರ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರ ನಾವು ಅಷ್ಟೇ. ನಾವು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ರಿವರ್ಸ್ ಬೈಯೋದಾಗ್ಲಿ, ಹೊಡೆಯಕ್ಕೆ ಹೋಗೋದಾಗ್ಲಿ ಏನು ಮಾಡಕ್ ಹೋಗ್ಬಾರ್ದು. ನಮ್ಗಂತ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಹತ್ರ ಅಂದ್ಬಿಟ್ಟು ಅವ್ರು ಕಾಲ್ ಮಾಡೋಣ, ತಿಳ್ಸೋಣ. ನೆಕ್ಸ್ಟ್ ಏನಿದೆ ಲೀಗಲ್ ಟೀಮ್ ಅವ್ರ ಕಡೆನೇ ಲೀಗಲ್ ಆಗಿ ಕಂಪ್ಲೇಂಟ್ ಕೊಡ್ಬೇಕಾ, ಏನ್ ಬೇಕೋ ಮಾಡೋಣ. ಅದನ್ನ ಬಿಟ್ಬಿಟ್ಟು ನಾವು 1-2-3 ಕ್ಷಣದಲ್ಲಿ ನಾವು ಆವೇಶ ಪಟ್ಬಿಟ್ಟು ಏನಾದ್ರು ಮಾಡಕ್ ಹೋದ್ರೆ ನಮ್ಮ ಲೈಫ್ನ ನಾವು ಕಲ್ಕೊಂತಾ ಇದೀವಿ.